ಶ್ರೀ ಸಾಯಿಬಾಬಾ ಚರಿತ್ರೆ. ಎಷ್ಟು ಸಂಪತ್ತಿದ್ದರೂ ಕಷ್ಟಗಳಿಗೆ ಗುರಿಯಾದ ಮನುಷ್ಯರಿಂದ ಹಿಡಿದು ಹುಟ್ಟ ದರಿದ್ರರಾದ ಜನರಲ್ಲಿ ಕೂಡ ಜೀವನವೆಲ್ಲ ಕಳೆದು ನೀವು ಭಯಪಡಬೇಡಿ ಎಂದು ಅಭಯವಿತ್ತು ಅವರ ಭಾರವನ್ನು ಹೊರುತ್ತಿರುವ ಮಹಾತ್ಮ ಶ್ರೀ ಸಾಯಿಬಾಬಾ. ಲೇಖಕರಾದ ಶ್ರೀ ಮನ್ನವ ಸತ್ಯಂರವರು ಎಕ್ಕಿರಾಲ ಭಾರದ್ವಾಜ ಮಾಸ್ಟರ್ರವರ ಶಿಷ್ಯರು. 25 ವರ್ಷಗಳ ಹಿಂದೆ ಶ್ರೀ ಮಾಸ್ಟರ್ರವರ ಬೋಧೆಗಳಿಂದ ಪ್ರಭಾವಿತರಾಗಿ ಶ್ರೀ ಸಾಯಿ ಭಕ್ತರಾದರು. ಮಾಸ್ಟರ್ರವರು ಬರೆದಿರುವ ಶ್ರೀ ಸಾಯಿ ಲೀಲಾಮೃತವನ್ನು ಸಂಕ್ಷಿಪ್ತವಾಗಿ ಸಂಪುಟೀಕರಿಸಿ ದಿನನಿತ್ಯದ ಪಾರಾಯಣ ಗ್ರಂಥವನ್ನು ತೆಲುಗಿನಲ್ಲಿ ರಚಿಸಿದ್ದಾರೆ. ಈ ಚರಿತ್ರೆಯನ್ನು ಸದಾಶಿವ ದೇವುಡುರವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕೋರಿಕೆಗಳ ತೀರಿಸುವಿಕೆಗಲ್ಲದಿದ್ದರೆ ನಮ್ಮನ್ನು ನಾವು ಸಂಸ್ಕರಿಸಿಕೊಳ್ಳುವುದಕ್ಕೋಸ್ಕರ ದೈವಾನುಗ್ರಹ ನಮ್ಮ ಮೇಲಿರಲು ಪ್ರತಿದಿನ ಸ್ವಲ್ಪ ಕಾಲವಾದರೂ ಸಾಯಿ ಚರಿತ್ರೆ ಓದಿಕೊಳ್ಳುವುದು ಉತ್ತಮವೆನ್ನಿಸುತ್ತದೆ. ಓಂ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥಾಯ ನಮಃ. ಶ್ರೀ ಸಾಯಿಬಾಬಾ ಚರಿತ್ರೆ. ಗುರುವಾರ ಮೊದಲನೆಯ ದಿನದ ಪಾರಾಯಣ. ಹೇ ಪರಮಗುರು ಸ್ವರೂಪ ಸಾಯಿನಾಥ, ನಿನ್ನ ಪಾದಗಳಲ್ಲಿ ನನ್ನ ಶಿರಸ್ಸನ್ನಿಟ್ಟು ಇಗೋ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ. ಹೇ ಸಾಯಿ, ನಾನು ಪೂರ್ಣವಾಗಿ ನಿನ್ನ ಮೇಲೆ ಆಧಾರಪಟ್ಟಿದ್ದೇನೆ. ನಿನ್ನಲ್ಲಿಯೇ ವಿಶ್ವಾಸವಿಟ್ಟು ಶರಣು ಶರಣು ಎನ್ನುತ್ತಾ ನಿನ್ನ ಕೃಪಾಕಟಾಕ್ಷ ವೀಕ್ಷಣೆಗೋಸ್ಕರ ಎಡೆಬಿಡದೆ ಕಾಯುತ್ತಿದ್ದೇನೆ. ನನ್ನ ಜೀವನ ಬದುಕು ಕೇವಲ ನಿನ್ನ ಕರುಣೆಯಿಂದ ಮಾತ್ರವೇ ನಡೆಯಬಲ್ಲದು. ನನ್ನಲ್ಲಿ ನಿರಂತರವಾಗಿ ದಯೆ ತೋರು. ಹೇ ದಯಾನಿಧಿ, ನನ್ನಲ್ಲಿರುವ ನಿನ್ನನ್ನು ದೂರ ಮಾಡುವಂತಹ ದುರ್ಗುಣಗಳನ್ನು ದೂರ ಮಾಡಿ ನಿನ್ನ ಸಮೀಪಕ್ಕೆ ಸೇರಿಸುವಂತಹ ಸುಗುಣಗಳನ್ನು ಬೆಳೆಸು. ಈ ಸಾಯಿಬಾಬಾ ಚರಿತ್ರೆ ಪಾರಾಯಣ ನಿರ್ವಿಘ್ನವಾಗಿ ಪೂರ್ಣವಾಗುವಂತೆ ಅನುಗ್ರಹಿಸು. ನಿನ್ನ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಪ್ರಸಾದಿಸಿ ನಿನ್ನಲ್ಲಿ ಭಕ್ತಿ ವಿಶ್ವಾಸಗಳು ವೃದ್ಧಿಯಾಗುವಂತೆ ಮಾಡು. ಹೇ ಸಾಯಿಬಾಬಾ, ನಿನಗೆ ನಮಸ್ಕಾರಗಳು ನಮಸ್ಕಾರಗಳು. ಮಹಾರಾಷ್ಟ್ರದಲ್ಲಿನ ಅಹಮದ್ನಗರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಶಿರಡಿ. ಆ ಹಳ್ಳಿಯಲ್ಲಿ ಬೇವಿನ ಮರದ ಕೆಳಗೆ ಮೊಟ್ಟಮೊದಲು 16 ವರ್ಷದ ಬಾಲಕನಾಗಿ ಕಾಣಿಸಿಕೊಂಡು ತಮ್ಮ ಜೀವಿತಾಂತ ಶ್ರೀ ಸಾಯಿಬಾಬಾ ಅಲ್ಲೇ ನೆಲೆಸಿದ್ದರಿಂದ ಆ ಹಳ್ಳಿ ಪವಿತ್ರ ಕ್ಷೇತ್ರವಾಯಿತು. ಶ್ರೀ ಸಾಯಿಬಾಬಾ ತಮ್ಮ ಸ್ವಗ್ರಾಮ ಯಾವುದೋ, ತಮ್ಮ ತಂದೆ ತಾಯಿಗಳು ಯಾರೋ, ಕುಲ ಮತಗಳು ಯಾವುವೋ ಎಂಬುದನ್ನು ಯಾರಿಗೂ ಯಾವಾಗಲೂ ಹೇಳಲಿಲ್ಲ. ಬಿಸಿಲು ಗಾಳಿ ಮಳೆ ಎನ್ನದೆ, ಹಗಲು ರಾತ್ರಿಗಳ ಭಯವಿಲ್ಲದೆ ಒಂಟಿಯಾಗಿ ಒಂದು ಬೇವಿನ ಮರದ ಕೆಳಗೆ ಯಾವಾಗಲೂ ಪದ್ಮಾಸನದಲ್ಲಿ ಕುಳಿತು ತಪಸ್ಸಿನಲ್ಲಿರುತ್ತಿದ್ದರು. ಒಂದು ಸಲ ಖಂಡೋಬಾ ಭಕ್ತರೊಬ್ಬರು ಆ ಬೇವಿನ ಮರದ ಕೆಳಗೆ ಅಗೆದು ನೋಡಿದರೆ ಅಲ್ಲಿ ಮೆಟ್ಟಿಲು, ಒಳಗೆ ಗುಹೆಯಲ್ಲಿ ಬೆಳಗುತ್ತಿದ್ದ 4 ದೀಪಗಳು ಕಂಡವು. ಅದು ತನ್ನ ಗುರುಸ್ಥಾನವೆಂದು ಅದನ್ನು ಭದ್ರಪಡಿಸಿರೆಂದೂ ಹೇಳಿ ಆ ಬಾಲಕ ಶಿರಡಿ ಬಿಟ್ಟು ಎಲ್ಲೋ ಹೋಗಿ 3 ವರ್ಷಗಳಾದ ಮೇಲೆ ಮತ್ತೆ ಮದುವೆಯ ದಿಬ್ಬಣದೊಂದಿಗೆ ಶಿರಡಿಗೆ ಬಂದು ಜೀವಿತಾಂತದವರೆಗೂ ಶಿರಡಿಯಲ್ಲೇ ಇದ್ದುಬಿಟ್ಟರು. ಧೂಪ್ ಗ್ರಾಮದಲ್ಲಿನ ಶ್ರೀಮಂತ ಚಾಂದ್ ಪಾಟೀಲ್ ಎನ್ನುವವನ ಬಹಳ ಪ್ರಿಯವಾದ ಕುದುರೆ ತಪ್ಪಿಸಿಕೊಂಡು ಹೋಯಿತು. ಅದನ್ನು ಹುಡುಕಿ ಕಾಣದೆ ನಿರಾಶನಾಗಿ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಮಾವಿನ ಮರದ ಕೆಳಗೆ ತಲೆಯ ಮೇಲೆ ಸುತ್ತಿದ ಒಂದು ಬಟ್ಟೆ, ನೀಳವಾದ ಒಂದು ಅಂಗಿ ತೊಟ್ಟುಕೊಂಡ ಒಬ್ಬ ವಿಚಿತ್ರ ಫಕೀರ ಕಾಣಿಸಿದ. ಚಾಂದ್ ಪಾಟೀಲನನ್ನು ಕರೆದು ಕಳೆದು ಹೋದ ಕುದುರೆಯ ಜಾಡನ್ನು ಹೇಳಿದನಾತ. ಫಕೀರ ಹೇಳಿದ ಜಾಗದಲ್ಲಿ ಅವನ ಕುದುರೆ ಕಾಣಿಸಿತು. ಫಕೀರ ಚಿಲೀಂ ಸಿದ್ಧಪಡಿಸಿ ಕೈಯಲ್ಲಿದ್ದ ಸಟಕಾದಿಂದ ನೆಲದ ಮೇಲೆ ಹೊಡೆದು ನೀರು ಬೆಂಕಿಗಳನ್ನು ಭೂಮಿಯೊಳಗಿಂದ ತರಿಸಿ ಚಿಲೀಂ ಹೊತ್ತಿಸಿ ಸೇದಿ
ಪಾಟೀಲ್ಗೂ ಸೇದಲು ಕೊಟ್ಟ. ಅದನ್ನು ಕಂಡ ಪಾಟೀಲ್ ಈತ ಮಹಿಮಾನ್ವಿತನೆಂದು ಗುರುತಿಸಿ ತನ್ನ ಗ್ರಾಮಕ್ಕೆ ಬರಲು ಆಹ್ವಾನಿಸಿ ಕರೆದುಕೊಂಡು ಹೋದ. ನಂತರ ಸ್ವಲ್ಪ ಕಾಲದ ಮೇಲೆ ಚಾಂದ್ ಪಾಟೀಲ್ ಕುಟುಂಬದವರೊಂದಿಗೆ ಶಿರಡಿಗೆ ಮದುವೆಗೋಸ್ಕರ ಹೋಗುತ್ತಾ ತನ್ನ ಜೊತೆಯಲ್ಲಿ ಆ ಮಹಾತ್ಮನನ್ನು ಕರೆದುಕೊಂಡು ಹೋದ. ಮದುವೆಯ ಬೃಂದದವರೊಂದಿಗೆ ಗಾಡಿಯಿಂದ ಇಳಿಯುತ್ತಿದ್ದ ಬಾಲ ಫಕೀರನನ್ನು ಕಂಡ. ಖಂಡೋಬಾ ಆಲಯದ ಪೂಜಾರಿ ಮಹಳ್ಸಾಪತಿ ಈತನೇ ಶಿರಡಿ ಬಿಟ್ಟು ಹೋಗಿದ್ದ ಬಾಲಕನೆಂದು ಗುರುತಿಸಿ ಆಯಿಯೇ ಸಾಯಿ ಎಂದು ಸ್ವಾಗತಿಸಿದ. ಅಂದಿನಿಂದ ಎಲ್ಲರೂ ಆ ಹುಡುಗನನ್ನು ಸಾಯಿ ಎಂದು, ಸಾಯಿಬಾಬಾ ಎಂದು ಕರೆಯತೊಡಗಿದರು. ಮತ್ತೆ ಶಿರಡಿ ಸೇರಿದ ಗ್ರಾಮಸ್ಥರ ಕೋರಿಕೆಯಂತೆ ಒಂದು ಶಿಥಿಲವಾದ ಚಿಕ್ಕ ಮಣ್ಣಿನ ಮಸೀದಿಯಲ್ಲಿ ಇರುತ್ತಿದ್ದರು. ಅವರ ಮೈಮೇಲೆ ಇದ್ದ ನಿಲುವಾದ ಅಂಗಿ, ತಲೆಗೆ ಸುತ್ತಿದ್ದ ಬಟ್ಟೆ, ಒಂದು ತಗಡಿನ ಡಬ್ಬ, ಜೋಲಿ, ಸಣ್ಣ ಕೋಲು, ಚಿಲಿಂ, ಗೂಟ ಬಿಟ್ಟರೆ ಆತನಲ್ಲಿ ಇನ್ನೇನೂ ಇರಲಿಲ್ಲ. ಸಾಯಿ ಮುಸ್ಲಿಮರಂತೆ ಬಟ್ಟೆ ಧರಿಸುತ್ತಿದ್ದರು, ಆದರೆ ಹಿಂದೂ ಮತಾಚಾರಗಳನ್ನೆಲ್ಲ ಪಾಲಿಸುತ್ತಿದ್ದರು. ಅವರು ಕಿವಿ ಚುಚ್ಚಿಸಿಕೊಂಡಿದ್ದರು. ಇರುವುದು ಮಸೀದಿಯಲ್ಲಿ. ಆ ಮಸೀದಿಗೆ ಅವರು ದ್ವಾರಕಾಮಾಯಿ ಎಂದು ಹೆಸರಿಟ್ಟಿದ್ದರು. ಅಲ್ಲೇ ಅವರು ಧುನಿ ಬೆಳಗಿಸಿದರು. ಧುನಿ ಎಂದರೆ ನಿರಂತರ ಅಗ್ನಿಹೋತ್ರವೇ. ಮಸೀದಿಯಲ್ಲಿ ಅವರು ಬೀಸುವ ಕಲ್ಲನ್ನು ತಿರುಗಿಸುತ್ತಿದ್ದರು. ಭಕ್ತರು ಘಂಟೆ ಬಾರಿಸುತ್ತಿದ್ದರು, ಭಜನೆ ಮಾಡುತ್ತಿದ್ದರು. ಧುನಿಯಲ್ಲಿ ಅನೇಕ ದ್ರವ್ಯಗಳನ್ನು ಹಾಕಿ ಹೋಮ ಮಾಡುತ್ತಿದ್ದರು. ಸದಾಚಾರ ತತ್ಪರರಾದ ಬ್ರಾಹ್ಮಣರು ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಿದ್ದರು. ಅವರು ಯಾವಾಗಲೂ ಅಲ್ಲಾ ಮಾಲೀಕ್ ಎಂದು, ನಾರಾಯಣ ಎಂದೂ ಹೇಳುತ್ತಿದ್ದರು. ಶಾಸ್ತ್ರೋಕ್ತವಾಗಿ ರಾಮನವಮಿ ನಡೆಸುತ್ತಿದ್ದರು. ಅದೇ ದಿನವೇ ಮುಸ್ಲಿಮರಿಂದ ಚಂದನೋತ್ಸವ ಕೂಡ ನಡೆಸುತ್ತಿದ್ದರು. ಗೋಕುಲಾಷ್ಟಮಿಯೇ ಅಲ್ಲದೆ ಈದುಲ್ ಫಿತರ್ ಹಬ್ಬವನ್ನೂ ಮಾಡಿಸುತ್ತಿದ್ದರು. ಆಗಾಗ ತಾಕಿಯಾಗೆ ಹೋಗಿ ಅವರು ಗೆಜ್ಜೆ ಕಟ್ಟಿ ಅಂದವಾಗಿ ನರ್ತಿಸುತ್ತಾ ಭಕ್ತಿಪೂರ್ವಕವಾಗಿ ಹಾಡುತ್ತಿದ್ದರು. ಹಗಲೆಲ್ಲ ಅವರ ಸುತ್ತಲೂ ಭಕ್ತರು ತುಂಬಿರುತ್ತಿದ್ದರು. ರಾತ್ರಿ ಅವರು ಮಸೀದಿಯಲ್ಲೇ ಮಲಗುತ್ತಿದ್ದರು. ಶ್ರೀ ಸಾಯಿಬಾಬಾರ ದರ್ಶನದಿಂದ ಅನೇಕರಿಗೆ ಒಳ್ಳೆಯದಾಗುತ್ತಿತ್ತು. ರೋಗಗಳು ತಗ್ಗುತ್ತಿತ್ತು, ಕೋರಿಕೆಗಳು ನೆರವೇರುತ್ತಿತ್ತು. ಅವರ ಆದರ್ಶದಿಂದ ಕುರುಡರಿಗೆ ದೃಷ್ಟಿ ಬಂತು, ಕುಂಟರು ನಡೆದರು, ಭಕ್ತರು ಒಳ್ಳೆಯ ನಡತೆಯನ್ನು ರೂಢಿಸಿಕೊಂಡರು. ಅವರು ಯಾವಾಗಲೂ ಮಸೀದಿಯಲ್ಲಿ ಕುಳಿತು ದೈವ ಸ್ಮರಣೆ ಮಾಡುತ್ತಿದ್ದರೆ ನನ್ನ ಭಕ್ತರ ಮನೆಯಲ್ಲಿ ಅನ್ನ ವಸ್ತ್ರಗಳಿಗೆ ಎಂದೂ ಕೊರತೆ ಇರುವುದಿಲ್ಲ. ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಭಕ್ತಿ ಶ್ರದ್ಧೆಗಳಿಂದ ನನ್ನನ್ನು ಆರಾಧಿಸುವವರ ಯೋಗಕ್ಷೇಮಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಅಭಯ ನೀಡಿದರು ಸಾಯಿ. ಅವರ ಮಾತುಗಳು ಬಹಳ ಪ್ರೇಮಪೂರಿತವಾಗಿರುತ್ತಿದ್ದವು. ಬಡವರು ಬಲ್ಲಿದರು ಇಬ್ಬರನ್ನೂ ಸಮಾನವಾಗಿ ಆದರ ಮಾಡುತ್ತಿದ್ದರು. ಗೌರವಿಸಿದರೂ ಅವಮಾನಿಸಿದರೂ ಅವರು ವಿಚಲಿತರಾಗುತ್ತಿರಲಿಲ್ಲ. ಶಿರಡಿ ಬಿಟ್ಟು ಅವರು ಎಲ್ಲಿಗೂ ಹೋಗದಿದ್ದರೂ ಈ ವಿಶಾಲ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ನಡೆಯುತ್ತಿದೆ ಎಂಬುದು ಅವರಿಗೆ ತಿಳಿಯುತ್ತಿತ್ತು. ಭಕ್ತರಲ್ಲಿನ ದುರ್ಗುಣಗಳ ಪ್ರಭಾವವನ್ನು ತಗ್ಗಿಸಿ ನಿರ್ಮೂಲ ಮಾಡಿ ಅವರ ಮನಸ್ಸು ಪಾರಮಾರ್ಥದೆಡೆಗೆ ಹೋಗುವುದನ್ನು ಸುಲಭ ಮಾಡಿದರು. ಅವರ ಕೀರ್ತಿ ದೂರ ದೂರಕ್ಕೂ ವ್ಯಾಪಿಸಿ ಎಲ್ಲೆಲ್ಲಿಂದಲೋ ಭಕ್ತರು ಅವರ ದರ್ಶನಕ್ಕಾಗಿ ಬರುತ್ತಿದ್ದರು. ಅವರ ದರ್ಶನ ಮಾತ್ರದಿಂದಲೇ ಶಾಂತಿ ಆನಂದಗಳ ಅನುಭವವನ್ನು ಪಡೆಯುತ್ತಿದ್ದರು. ಶಿರಡಿಯಲ್ಲಿನ ಅಂಗಡಿಗಳಿಂದ ಎಣ್ಣೆಯನ್ನು ಕೇಳಿ ತಂದು ಮಸೀದಿಯ ತುಂಬ ದೀಪಗಳನ್ನು ಹೊತ್ತಿಸಿ ಅವು ಬೆಳಗ್ಗಿನವರೆಗೂ ಉರಿಯುವಂತೆ ನೋಡಿಕೊಳ್ಳುತ್ತಿದ್ದರು. ಹೀಗೆ ಪ್ರತಿದಿನವೂ ಎಣ್ಣೆ ಕೊಡಲು ಇಷ್ಟವಿಲ್ಲದ ವ್ಯಾಪಾರಿಗಳು ಒಂದು ದಿನ ಎಣ್ಣೆ ಇಲ್ಲವೆಂದು ಹೇಳಿದರು. ಸಾಯಿ ಮೌನವಾಗಿ ಮಸೀದಿಗೆ ಹಿಂತಿರುಗಿ ಪ್ರಣತಿಗಳಲ್ಲಿ ಎಣ್ಣೆಯ ಬದಲು ನೀರು ಹಾಕಿ ಬೆಳಗಿಸಿದರು. ಬೆಳಗಾಗುವವರೆಗೂ ದೀಪಗಳು ಕಾಂತಿಯುತವಾಗಿ ಉರಿದವು. ಇದನ್ನು ಕಂಡ ವ್ಯಾಪಾರಿಗಳು
ಬಾಬಾರ ಶರಣು ಬೇಡಿದರು. ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿ, ಆದರೆ ಇಲ್ಲವೆಂದು ಸುಳ್ಳು ಹೇಳಬೇಡಿ, ಯಾವಾಗಲೂ ಸತ್ಯಕ್ಕೆ ಅಂಟಿಕೊಂಡಿರಿ ಎಂದು ಬಾಬಾ ಅವರಿಗೆ ಬೋಧಿಸಿದರು. ಗೌಳಿಬುವ ಎನ್ನುವ ವೃದ್ಧ ಸಾಧು ಪಂಡರಿ ಭಕ್ತ ಶಿರಡಿಗೆ ಬಂದು ಸಾಯಿಯನ್ನು ನೋಡಿ, ಮಾನವರೆಲ್ಲರಿಗೋಸ್ಕರವಾಗಿಯೇ ನೆಲೆಸಿದ ಕಾರುಣ್ಯ ಮೂರ್ತಿ ಈತ, ಸಾಕ್ಷಾತ್ ವಿಠಲನ ಅವತಾರವೇ ಎಂದು ಹೇಳಿದರು. ವಾಮನ ತಾತ್ಯ ಎಂಬ ಕುಂಬಾರ ದಿನವೂ ಸುಡದೇ ಇದ್ದ 2 ಹಸಿ ಮಡಕೆಗಳನ್ನು ಕೊಡುತ್ತಿದ್ದ. ಸಾಯಿ ದೂರದ ಬಾವಿಯಿಂದ ನೀರು ಸೇದಿ ಭುಜದ ಮೇಲೆ ಹೊತ್ತು ತಂದು ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಸಾಯಂಕಾಲ ಕೆಲಸವಾದ ಮೇಲೆ ಆ ಮಡಕೆಗಳನ್ನು ಬೇವಿನ ಗಿಡದ ಕೆಳಗೆ ಇಟ್ಟ ಕೂಡಲೇ ಅವು ಒಡೆದು ಹೋಗುತ್ತಿದ್ದವು. ಮರುದಿನ ಬೆಳಿಗ್ಗೆ ತಾತ್ಯ ಇನ್ನೆರಡು ಮಡಕೆಗಳನ್ನು ಕೊಡುತ್ತಿದ್ದ. ಹೀಗೆ ಸ್ವಲ್ಪ ಕಾಲದಲ್ಲೇ ಅಲ್ಲೊಂದು ಸುಂದರವಾದ ತೋಟ ಸಿದ್ಧವಾಯಿತು. ಗಂಗಾಘಿರ್ ಎನ್ನುವ ಸಾಧು ಶಿರಡಿಗೆ ಬಂದು ಗಿಡಗಳಿಗೆ ನೀರೆರೆಯುತ್ತಿದ್ದ ಸಾಯಿಯನ್ನು ನೋಡಿ, ಈಗ ಹೀಗೆ ಸಾಮಾನ್ಯನಂತೆ ಗಿಡಗಳಿಗೆ ನೀರು ಹಾಕುತ್ತಿದ್ದರೂ ಈತ ಸಾಮಾನ್ಯನಲ್ಲ, ಶಿರಡಿಗೆ ಎಂತಹ ವಜ್ರ ಲಭ್ಯವಾಗಿದೆ ಎಂದು ಆಶ್ಚರ್ಯದಿಂದ ಹೇಳಿದರು. ಮಹಾಮಹಿಮರು, ಮಹಿಮಾನ್ವಿತರು, ದತ್ತಾವತಾರರೂ ಆದ ಅಕಲ್ಕೋಟ್ ನಿವಾಸಿಗಳಾದ ಶ್ರೀ ಸ್ವಾಮಿ ಸಮರ್ಥರ ಶಿಷ್ಯರಾದ ಶ್ರೀ ಆನಂದ್ ಮಹಾರಾಜ್ ಎನ್ನುವವರು ಶಿರಡಿಗೆ ಬಂದು ಸಾಯಿಯನ್ನು ನೋಡಿ, ಈತ ಒಂದು ಅಮೂಲ್ಯವಾದ ರತ್ನದಂತಹವರು, ಆ ವಿಷಯ ನಿಮಗೆ ಮುಂದೆ ಮುಂದೆ ತಿಳಿಯುತ್ತದೆ ಎಂದರು. ಅಕಲ್ಕೋಟ್ ಸ್ವಾಮಿಯವರ ಭಕ್ತರಾದ ಭಾಯಿ ಕೃಷ್ಣಾಜಿ ಅಕಲ್ಕೋಟ್ಗೆ ಹೋಗಿ ಸ್ವಾಮಿಯವರ ಪಾದುಕೆಗಳ ಸೇವೆ ಮಾಡಬೇಕೆಂದುಕೊಳ್ಳುತ್ತಿದ್ದರು. ಆ ಸ್ವಾಮಿಯವರು ಅವರ ಕನಸಿನಲ್ಲಿ ಬಂದು, ಈಗ ನಾನು ಶಿರಡಿಯಲ್ಲಿದ್ದೇನೆ, ನೀನು ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೋ ಎಂದರು. ಅವರ ಆಣತಿಯಂತೆ ಆತ ಶಿರಡಿಗೆ ಬಂದು ಸಾಯಿಯನ್ನು ಪೂಜಿಸಿ ಮಿತ್ರರ ಸಹಕಾರದಿಂದ ಬೇವಿನ ಗಿಡದ ಕೆಳಗೆ ಪಾದುಕೆಗಳ ಪ್ರತಿಷ್ಠೆ ಮಾಡಿದರು. ಬಾಬಾ ಪಾದುಕೆಗಳನ್ನು ಮುಟ್ಟಿ ಆಶೀರ್ವದಿಸಿದರು. ಶ್ರೀ ಉಪಾಸನಿ ಬಾಬಾ ಒಂದು ಪ್ರಾರ್ಥನಾ ಶ್ಲೋಕವನ್ನು ಪಾದುಕೆಗಳ ಹತ್ತಿರ ಕೆತ್ತಿಸಿದರು. ಶಿರಡಿಗೆ ಬಂದ ಹೊಸದರಲ್ಲಿ ಶ್ರೀ ಸಾಯಿ ಗ್ರಾಮದಲ್ಲಿನ ರೋಗಿಗಳಿಗೆ ವೈದ್ಯೆ ಕೂಡ ಮಾಡಿದರು. ಒಬ್ಬ ಭಕ್ತನಿಗೆ ಕಣ್ಣುಬೇನೆ ಬಂದಾಗ ಅದಕ್ಕೆ ಸಾಯಿ ನಿಷಿದ್ಧವಾದ ಗೇರು ಬೀಜದ ವೈದ್ಯ ಮಾಡಿ ಗುಣಪಡಿಸಿದರು. ಅವರು ಒಂದೊಂದು ಸಲ ತಮ್ಮ ಭಕ್ತರ ಬಾಧೆಗಳನ್ನು ತಾವೇ ಅನುಭವಿಸುತ್ತಿದ್ದರು. ಕಪರ್ಡೆಯ ಮಗನಿಗೆ ಪ್ಲೇಗ್ ರೋಗ ಬಂದಾಗ ಸಾಯಿ ಆ ರೋಗವನ್ನು ತಮ್ಮ ಮೇಲೆ ತರಿಸಿಕೊಂಡು ಅವನನ್ನು ಮೃತ್ಯುವಿನಿಂದ ಕಾಪಾಡಿದರು. ಆಗ ಸಾಯಿಯ ಮೈಮೇಲೆ ಗಡ್ಡೆಗಳು ಕೂಡ ಕಾಣಿಸಿಕೊಂಡವು. ಎಷ್ಟೇ ದೂರದಲ್ಲಿದ್ದರೂ ತಮ್ಮನ್ನು ಸ್ಮರಿಸಿದ ಭಕ್ತರನ್ನು ಕಾಪಾಡುತ್ತಿದ್ದರು ಸಾಯಿ. ಒಂದು ದಿನ ಸಾಯಿ ಉರಿಯುತ್ತಿದ್ದ ದುನಿಯಲ್ಲಿ ಕೈಯಿಟ್ಟು ಉರಿಯಿಂದ ಏನನ್ನೋ ಹೊರಕ್ಕೆ ತೆಗೆದಂತೆ ಮಾಡಿದರು. ಅವರ ಕೈ ಸುಟ್ಟಿತು. ಕಾರಣ ಕೇಳಿದ ಭಕ್ತರಿಗೆ, ಕೈ ಸುಟ್ಟರೆ ಸುಟ್ಟೀತು, ಮಗು ಉಳಿಯಿತಲ್ಲ, ಅಷ್ಟೇ ಸಾಕು ಎಂದರು. ಇದಾದ ಕೆಲವು ದಿನಗಳ ಮೇಲೆ ಒಬ್ಬ ಕಮ್ಮಾರ ಬಂದು ಸಾಯಿ ಹಾಗೆ ದುನಿಯಲ್ಲಿ ಕೈಯಿಟ್ಟ ದಿನವೇ ತನ್ನ ಹೆಂಡತಿ ಉಡಿಯಲ್ಲಿ ಮಗುವನ್ನಿಟ್ಟುಕೊಂಡು ಕುಲುಮೆಗೆ ಗಾಳಿ ಹಾಕುತ್ತಿದ್ದಾಗ ಮಗು ಜಾರಿ ಬೆಂಕಿಗೆ ಬೀಳುವುದರಲ್ಲಿತ್ತು. ಆಗ ಯಾವುದೋ ಒಂದು ಅದೃಶ್ಯ ಹಸ್ತ ಮಗುವನ್ನು ಹೊರಕ್ಕೆಳೆದುಕೊಂಡಿತು ಎಂದು ಹೇಳಿದ. ಭಾಗೋಜಿ ಎನ್ನುವ ಕುಷ್ಠರೋಗಿ ಪ್ರತಿದಿನವೂ ಸುಟ್ಟ ಜಾಗಕ್ಕೆ ತುಪ್ಪ ಹಚ್ಚಿ ಎಲೆ ಇಟ್ಟು ಕಟ್ಟುತ್ತಿದ್ದ. ಸಾಯಿ ಭಕ್ತನಾದ ದಾಸಗಣು ಶಿರಡಿಯಲ್ಲಿದ್ದಾಗ ಒಂದು ಸಲ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಲು ಅನುಮತಿ ಬೇಡಿದ. ಸಾಯಿ ಅವನಿಗೆ, ನನ್ನಲ್ಲಿ ವಿಶ್ವಾಸವಿಡು, ನಮ್ಮ ಪ್ರಯಾಗ ಇಲ್ಲೇ ಇದೆ ಎಂದರು. ದಾಸಗಣು ನಮಸ್ಕಾರ ಮಾಡಿ ಏಳುವ ವೇಳೆಗೆ ಸಾಯಿಯವರ 2 ಪಾದಗಳಿಂದ ಗಂಗಾ ಯಮುನೆಯರು ಧಾರೆಯಾಗಿ ಬಂದರು. ಬ್ರಹ್ಮಚಾರಿಯಾದ ಒಬ್ಬ ರೋಹಿಲ್ಲ
ಸಾಯಿ ಹತ್ತಿರವಿರುತ್ತಾ ರಾತ್ರಿ ಬೆಳಗ್ಗೆನ್ನದೆ ಅಲ್ಲಾಹೋ ಅಕ್ಬರ್ ಎಂದು ಜೋರಾಗಿ ಹೇಳುತ್ತಾ ಪವಿತ್ರ ಕುರಾನಿನ ಕಲ್ಮಾಗಳನ್ನು ಗಟ್ಟಿಯಾಗಿ ಓದುತ್ತಾ ಇದ್ದ. ಶಿರಡಿ ಗ್ರಾಮಸ್ಥರಿಗೆ ಇದರಿಂದ ನಿದ್ರಾಭಂಗವಾಗುತ್ತಿತ್ತು. ಸುಮಾರು ದಿನ ಇದನ್ನು ಸಹಿಸಿಕೊಂಡ ಜನರೆಲ್ಲರೂ ಸಾಯಿಯ ಬಳಿಗೆ ಹೋಗಿ ಅವನ ಕೂಗಾಟವನ್ನು ನಿಲ್ಲಿಸುವಂತೆ ಕೇಳಿಕೊಂಡರು. ಅದಕ್ಕೆ ಸಾಯಿ, ಅವನಿಗೆ ಒಬ್ಬಳು ಗಯ್ಯಾಳಿ ಹೆಂಡತಿಯಿದ್ದಾಳೆ, ಅವಳು ಅವನನ್ನು ಬಾಧಿಸುತ್ತಿದ್ದಾಳೆ. ಪ್ರಾರ್ಥನೆ ಮಾಡುವುದರಿಂದ ಅವಳು ದೂರವಾಗುತ್ತಾಳೆ. ಅದರಿಂದ ಸ್ವಲ್ಪ ಸಹನೆಯಿಂದ ಇರಿ, ಅವನ ಬಾಧೆ ಬೇಗನೆ ನಿವಾರಣೆಯಾಗುತ್ತದೆ ಎಂದು ಹೇಳಿದರು. ಗಯ್ಯಾಳಿ ಹೆಂಡತಿ ಎಂದರೆ ದುರ್ಬುದ್ಧಿ ಎಂದು ಅವರ ಭಾವ. ಪ್ರಾರ್ಥನೆ ಎಂದರೆ ಸಾಯಿಗೆ ಬಹಳ ಪ್ರೀತಿ. ಭಕ್ತ ಕ್ಷೀರಸಾಗರನ ತಂದೆ ನಿಯಮ ತಪ್ಪದೆ ಪ್ರತಿದಿನ ವಿಠಲನ ಪೂಜೆ ಮಾಡುತ್ತಿದ್ದರು. ಅವರು ತೀರಿಕೊಂಡ ಮೇಲೆ ಕ್ಷೀರಸಾಗರ್ ವಿಠಲನನ್ನು ಪೂಜಿಸುವುದನ್ನು, ನೈವೇದ್ಯ ಇಡುವುದನ್ನು ಬಿಟ್ಟುಬಿಟ್ಟ. ಯಾತ್ರೆ ಮಾಡುವುದನ್ನು, ಶ್ರಾದ್ದ ಮಾಡುವುದನ್ನು ಕೂಡ ಬಿಟ್ಟುಬಿಟ್ಟ. ಕ್ಷೀರಸಾಗರನ ತಂದೆ ನನ್ನ ಸ್ನೇಹಿತ, ಮಗ ಮಾತ್ರ ನನ್ನನ್ನು ವಿಠಲನನ್ನು ಉಪವಾಸವಿಟ್ಟಿದ್ದಾನೆ. ಅವನು ಮಾಡುತ್ತಿರುವುದು ತಪ್ಪು ಎಂದು ಬುದ್ಧಿ ಹೇಳಿ ಮತ್ತೆ ಅವನಿಂದ ಪೂಜಾದಿಗಳನ್ನು ಪ್ರಾರಂಭ ಮಾಡಿಸುತ್ತೇನೆ. ಅದಕ್ಕೆ ಅವನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ ಎಂದರು ಸಾಯಿ. ಒಂದು ಸಲ ದಾಸಗಣು ಎನ್ನುವ ಭಕ್ತನಿಗೆ 7 ದಿನ ನಿರಂತರವಾಗಿ ನಾಮಸ್ಮರಣೆ ಮಾಡಿದರೆ ವಿಠಲನ ದರ್ಶನ ಕೊಡುತ್ತೇನೆ ಎಂದು ಹೇಳಿದರು ಸಾಯಿ. ದಾಸಗಣು ಹಾಗೇ ಮಾಡಿ ದೈವಾನುಗ್ರಹ ಪಡೆದ. ಸಾಯಿ ಭಕ್ತರಾದ ತನ್ನ ಮಿತ್ರರು ಬಹಳವಾಗಿ ಹೇಳಿದ ಮೇಲೆ ಅಣ್ಣಾ ಸಾಹೇಬ್ ದಾಭೋಲ್ಕರ್ ಶಿರಡಿಗೆ ಬಂದರು. ಶ್ರೀ ಸಾಯಿಬಾಬಾರವರನ್ನು ಕಂಡ ನಂತರ ಬಾಬಾ ಪಾದಗಳನ್ನು ಹಿಡಿದ ತಕ್ಷಣವೇ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು ಎಂದರವರು. ಒಂದು ದಿನ ಬೆಳಿಗ್ಗೆ ಆತ ಸಾಯಿಬಾಬಾರನ್ನು ಕಾಣಲು ಮಸೀದಿಗೆ ಹೋದರು. ಆಗ ಸಾಯಿಬಾಬಾ ಮುಖ ತೊಳೆದುಕೊಳ್ಳುತ್ತಿದ್ದರು. ನಂತರ ಅವರು ಬೀಸುವ ಕಲ್ಲಿನ ಮುಂದೆ ಕುಳಿತು ಗೋಧಿ ಬೀಸಲು ಪ್ರಾರಂಭಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ 4 ಜನ ಹೆಂಗಸು ಬಂದು ಸಾಯಿ ಲೀಲೆಗಳನ್ನು ಹಾಡುತ್ತಾ ಗೋಧಿಯನ್ನೆಲ್ಲ ಬೀಸಿ ಹಿಟ್ಟನ್ನು ತೆಗೆದುಕೊಂಡು ಹೋಗಲು ಅನುವಾದರು. ಆಗ ಸಾಯಿ ಅವರನ್ನು ತಡೆದು ಆ ಹಿಟ್ಟನ್ನೆಲ್ಲ ಶಿರಡಿಯ ಸರಹದ್ದಿನಲ್ಲಿ ಚೆಲ್ಲಿ ಬರುವಂತೆ ಹೇಳಿದರು. ಅವರು ಹಾಗೇ ಮಾಡಿದರು. ಆಗ ಶಿರಡಿ ಪ್ರಾಂತ್ಯದಲ್ಲೆಲ್ಲ ಕಾಲರ ವ್ಯಾಪಿಸಿತ್ತು. ಗೋಧಿ ಹಿಟ್ಟು ಚೆಲ್ಲಿದ ನಂತರ ಕಾಲರ ಮಾಯವಾಗಿ ಹೋಯಿತು. ಇಂತಹ ಅನೇಕ ಲೀಲೆಗಳನ್ನು ನೋಡಿದ ಅಣ್ಣಾ ಸಾಹೇಬ್ ದಾಭೋಲ್ಕರ್ಗೆ ಸಾಯಿ ಲೀಲೆಗಳನ್ನು ಸಂಗ್ರಹಿಸಿ ಗ್ರಂಥಸ್ಥ ಮಾಡಬೇಕೆನ್ನಿಸಿತು. ಶ್ಯಾಮ ಎನ್ನುವ ಭಕ್ತನೊಡನೆ ಹೋಗಿ ಸಾಯಿ ಅನುಮತಿ ಬೇಡಿದರು. ಶ್ರೀ ಸಾಯಿ ಅದಕ್ಕೆ ಅಂಗೀಕಾರವಿತ್ತು ಹಣೆಯ ಮೇಲೆ ಊದಿಯಿಟ್ಟು ದಾಭೋಲ್ಕರರನ್ನು ಆಶೀರ್ವದಿಸುತ್ತಾ, ನೀನು ಕಾರಣ ಮಾತ್ರನೇ ಹೊರತು ನನ್ನ ಜೀವನ ಚರಿತ್ರೆಯನ್ನು ನಾನೇ ಬರೆದು ಭಕ್ತರ ಕೋರಿಕೆಗಳನ್ನು ತೀರಿಸುತ್ತೇನೆ. ನನ್ನ ಕಥೆಗಳನ್ನು, ಬೋಧೆಗಳನ್ನು ಕೇಳಿದ ಭಕ್ತರಿಗೆ ಭಕ್ತಿ ವಿಶ್ವಾಸಗಳು ಉಂಟಾಗುತ್ತವೆ. ನಾಸ್ತಿಕರ, ದುರ್ಮಾರ್ಗಿಗಳ ಸಹವಾಸ ಬಿಟ್ಟು ದೃಷ್ಟಿಯನ್ನೆಲ್ಲ ನನ್ನ ಕಡೆ ತಿರುಗಿಸಿ ನಮ್ರತೆಯಿಂದ, ವಿನಯದಿಂದ ನಡೆದುಕೊಳ್ಳಬೇಕು. ಹಾಗೆ ಮಾಡಿದರೆ ಅವರ ಭೋಜನ ಪಾತ್ರೆಗಳು ಎಂದಿಗೂ ಖಾಲಿಯಾಗುವುದಿಲ್ಲ ಎಂದರು. ಅಣ್ಣಾ ಸಾಹೇಬ್ ದಾಭೋಲ್ಕರ್ರನ್ನು ಸಾಯಿ ಹೇಮಾಡ್ ಪಂತ್ ಎಂದು ಕರೆಯುತ್ತಿದ್ದರು. ಗೋಪಾಲರಾವ್ ಎನ್ನುವ ಭಕ್ತನಿಗೆ, ದಾಮು ಅಣ್ಣಾ ಕೇಸರ್ ಎನ್ನುವ ಭಕ್ತನಿಗೆ ಸಾಯಿಯ ಆಶೀರ್ವಾದದಿಂದ ಸಂತಾನ ಪ್ರಾಪ್ತಿಯಾಯಿತು. ಅದಕ್ಕೆ ಕೃತಜ್ಞತೆಯಿಂದ ಶ್ರೀರಾಮನವಮಿಯ ದಿನ ಝಂಡಾ ಉತ್ಸವ ಮಾಡಬೇಕೆಂದು ಗೋಪಾಲರಾವ್ ಯೋಚಿಸಿದರು. ದಾಮು ಅಣ್ಣಾ ಕೇಸರ್ ಒಂದು ಝಂಡಾ ಸಮರ್ಪಿಸಿದರು. ಇನ್ನೊಂದು ಝಂಡಾ ನಾನಾ ಸಾಹೇಬ್ ನಿಮೋನ್ಕರ್ ಕೊಟ್ಟರು. ಝಂಡಾಗಳ ಮೆರವಣಿಗೆ ಮಾಡಿ ಅವುಗಳನ್ನು ಮಸೀದಿಯಲ್ಲಿ ಇಡುತ್ತಿದ್ದರು. ಹಾಗೆಯೇ
ಅಮೀರ್ ಶಕ್ಕರ್ ಎನ್ನುವ ಮುಸ್ಲಿಂ ಭಕ್ತ ಸಾಯಂಕಾಲದಲ್ಲಿ ಚಂದನೋತ್ಸವ ನಡೆಸುತ್ತಿದ್ದರು. ಅಂದು ಶ್ರೀರಾಮ ಕಥೆಯನ್ನು ಹೇಳುತ್ತಿದ್ದರು. ಉಯ್ಯಾಲೋತ್ಸವ, ಕಾಲಾಹಂಡಿ ಎನ್ನುವ ಹಬ್ಬ ಕೂಡ ನಡೆಯುತ್ತಿತ್ತು. ನಾಮ ಸಪ್ತಾಹ, ಬಡವರಿಗೆ ಅನ್ನದಾನ ಕೂಡ ನಡೆಯುತ್ತಿತ್ತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಸಾಯಿಬಾಬಾ, ನಿನ್ನ ಪಾದಗಳಲ್ಲಿ ನನ್ನ ಶಿರಸ್ಸನ್ನಿಟ್ಟು ಶರಣು ಬಂದಿದ್ದೇನೆ. ನಿನ್ನ ಕೃಪೆಯಿಂದ ಗುರುವಾರ ಮೊದಲನೆಯ ದಿನದ ಪಾರಾಯಣ ಮುಗಿಸಿದ್ದೇನೆ. ನನ್ನನ್ನು ಅನುಗ್ರಹಿಸಿ ಆಯುರಾರೋಗ್ಯ ಐಶ್ವರ್ಯಗಳನ್ನು, ಶಾಂತಿ ಆನಂದಗಳನ್ನು, ನಿನ್ನಲ್ಲಿ ಪರಿಪೂರ್ಣ ಭಕ್ತಿ ವಿಶ್ವಾಸಗಳನ್ನು ಪ್ರಸಾದಿಸು ಬಾಬಾ.